ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ರಾಜ್ಯ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪವನ್ನು ಮಾಡಿದರು. ಈ ಬೆನ್ನಲ್ಲೇ 600 ಕೋಟಿ ರೂಪಾಯಿ ಅನುದಾನ ರಿಲೀಸ್ ಮಾಡಿತ್ತು ರಾಜ್ಯ ಸರ್ಕಾರ. ಅನುದಾನ ರಿಲೀಸ್ ಆಗ್ತಾ ಇದ್ದ ಹಾಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಯೂಟರ್ನ್ ಹೊಡೆದಿದ್ದಾರೆ. 40% ಕಮಿಷನ್ ಆರೋಪದಿಂದ ಉಲ್ಟಾ ಹೊಡೆದಿದ್ದಾರೆ ಕೆಂಪಣ್ಣ ಅವರು. ಈಗ ಪರ್ಸೆಂಟೇಜ್ ಕಡಿಮೆ ಆಗಿದೆ, ಆದರೆ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಒಂದೊಂದೇ ಬಿಲ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಸರ್ಕಾರದಿಂದ, ಬಿಬಿಎಂಪಿಯಿಂದ ಕಡೆ ಕೂಡ ಆಗ್ತಾ ಇದೆ. ನಾನು ಸರ್ಕಾರಕ್ಕೆ ಯಾವುದೇ ಕ್ಲೀನ್ ಚಿಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಕೆಂಪಣ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ವಯಸ್ಸಲ್ಲಿ ನಾನು ಎದುರ್ಕೊಂಡು ಏನಾಗಬೇಕಾಗಿಲ್ಲ, ಅದು ದಯವಿಟ್ಟು ಹೇಳ್ತೀನಿ. ಆಮೇಲೆ ಗ್ರೀನ್ ಚಿಟ್ ಅವ್ರಿಗೇನು ಗ್ರೀನ್ ಚಿಟ್ನಲ್ಲಿ ಕೊಟ್ಟಿಲ್ಲ. ನಮ್ಮ ಬೇವಟೆ ಇದೆ, ಇಷ್ಟೊಳಗಡೆ ಬೇಡುತ್ತೆ ಅಂತ ಕೇಳ್ತಾ ಇದ್ದೀವಿ. ಪರ್ಸೆಂಟೇಜು ಈಗ ಪರ್ಸೆಂಟೇಜ್ ಯಾವ ಥರ, ಈಗ ನೀನು ಇವ್ರು ಎಕ್ಸ್ ನನಗೆ ಇಷ್ಟು ದುಡ್ಡು ಕೇಳಿದ್ರು ಅಂತ ಹೇಳಿದರೆ ನಾನು ಐಕಂಟ ಯಾರಾದರೂ ಒಬ್ರು ಹೇಳಿರೋದು ಕೊಡಿ, ನೀವೇ ಕೊಡಿ, ನಾನು ಅದ್ರ ಬಗ್ಗೆ ಸರ್ ಹೌದು ಈಗೂ ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಅಧಿಕಾರಿಗಳು ಪ್ಯಾಕೇಜ್ ಸಿಸ್ಟಮ್ ಇಂದ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಅದನ್ನು ಕರಿಬೇಡಿ ಅಂತ. ನೀವು ಪ್ಯಾಕೇಜ್ ಸಿಸ್ಟಮ್ ಬಿಟ್ಬಿಟ್ಟು